ಇಂಡಸ್ಟ್ರಿಯಲ್ಲಿ ಬಹಳ ಒಂದು ಕೊರತೆ ಇದ್ದಿದ್ದು ಎಕ್ಸಿಕ್ಯೂಷನ್. ನಾನು ಸಾಕಷ್ಟು ಸಿನಿಮಾಗಳಲ್ಲಿ 100-150 ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಬೇರೆ ಭಾಷೆ ಸಿನಿಮಾಗಳಲ್ಲಿ ಬಹಳ ಸ್ಟ್ರಾಂಗ್ ಆಗಿರುವಂತ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇರ್ತಾರೆ. ರಾಜವರ್ಧನ್ ಅವರ ಅನುಭವ, ರಂಗಭೂಮಿಯ ಅನುಭವ, ಅವರ ತಂದೆಯವರ ಅನುಭವ, ಅವರ ಸಿನಿಮಾಗಳ ಅನುಭವ, ಸಿನಿಮಾದಲ್ಲಿ ಆಗಿರುವಂತಹ ನ್ಯೂನತೆಗಳು, ಕೊರತೆಗಳು, ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ ಅದನ್ನು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ರಾಜವರ್ಧನ್ ಅವರು. ಹಾಗಾಗಿ ಈ ಸಿನಿಮಾ ಇಷ್ಟು ಅಚ್ಚುಕಟ್ಟಾಗಿ ಎಕ್ಸಿಕ್ಯೂಟ್ ಆಗಿದ್ದಕ್ಕೆ, ಪ್ರೊಡಕ್ಷನ್ ಆಗಿರೋದಕ್ಕೆ ಮೂಲ ಕಾರಣಕರ್ತರು ರಾಜವರ್ಧನ್ ಅವರು. ನೋಡಿ, RCB ಈ ಸಲ ಮ್ಯಾಚ್ ಗೆಲ್ತು, ನಾವೆಲ್ಲರೂ ಕೊಹ್ಲಿ ಇರ್ತೀವಿ. ಅದ್ರ ಹಿಂದ್ಗಡೆ ಒಬ್ರು ದಿನೇಶ್ ಕಾರ್ತಿಕ್ ಇದ್ರು ಅಲ್ವಾ. ಆ ದಿನೇಶ್ ಕಾರ್ತಿಕ್ ಕೆಲಸವನ್ನ ನೀವು ಮಾಡಿದ್ದೀರಿ ಬಹಳ ಅದ್ಭುತವಾಗಿ. ನಾನೊಬ್ಬ ನಿರ್ಮಾಪಕನಾಗಿ ನನಗೆ ಖುಷಿ ಅನಿಸ್ತು. ನಾನು ನಿರ್ಮಾಣ ಮಾಡಿದಾಗ ರಾಜವರ್ಧನ್ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಿದ್ರೆ ಎಷ್ಟು ದುಡ್ಡು ಉಳಿಸ್ತಾ ಇದ್ದೆ ನಾನು ಅಂತ. ದುಡ್ಡು ಉಳಿಸೋದಂದ್ರೆ ಮಾತ್ರ ಅಲ್ಲ, ಅಣ್ಣ ಹೇಳ್ದಂಗೆ, ಉಮೇಶ್ ಹೇಳ್ದಂಗೆ ಕಲಾವಿದರನ್ನು ನೋಡ್ಕೊಳ್ಳುವಂತ ರೀತಿ, ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್, ಟೆಕ್ನಿಷಿಯನ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಹೇಳಿದಷ್ಟು ದುಡ್ಡನ್ನ ಸ್ಪಷ್ಟವಾಗಿ ಮನೆಗೆ ತಲುಪಿಸುವಂತ ಜವಾಬ್ದಾರಿ, ಹೋದ್ಮೇಲೆ ತಲುಪಿದ್ರ ಅಂತ ಕೇಳುವಂತ ಪ್ರವೀಣ್ ಅವರ ಸಹಕಾರ, ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಉತ್ಪ್ರೇಕ್ಷೆ ಅಲ್ಲ. ಇದು ಇಷ್ಟು ವರ್ಷದ ಸಿನಿಮಾ ಎಕ್ಸ್ಪೀರಿಯನ್ಸ್, ವಿಶೇಷವಾದ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಪ್ರೊಡಕ್ಷನ್ ಇದು. ಹಾಗಾಗಿ ಆ ಕಾರಣಕ್ಕಾದ್ರೂ ಈ ಸಿನಿಮಾ ಚೆನ್ನಾಗಿ ಗೆಲ್ಬೇಕು. ಸಾಕಷ್ಟು ಪ್ರಾಣಿಗಳ ಫೋಟೋ ಹಾಕಿದ್ರಿ. ನಿಮ್ಗೆ ಗೆಸ್ಟ್, ನಮಗೆ ನಾನು ಯಾವ ಪ್ರಾಣಿಗೆ ಹೋಗ್ತೀನಿ ನಿಮಗೆ, ನರಿ, ಕರಿಬೇಕು ಎಲ್ಲ ಇದೆ. ನನ್ನ ಪಾತ್ರ ಏನಿರ್ಬೋದು ಅಂತ ಯೋಚನೆ ಇದೆ. ನನಗೆ ಕತೆ ಹೇಳಿದಾಗ ಸುನೀಲ್ ಅವರು ಡೈರೆಕ್ಟರು ನನಗೆ ಮೊದಲಿಂದ ಕೊನೆಯವರೆಗೂ ಕತೆ ಹೇಳಿದ್ರು. ನಾನು ಕಾವಿಗೆ ಆಗಲ್ಲ ಅಂತ ಒಂದ್ಸಲ ಆಸೆ, ಒಂದ್ಸಲ ಗೂಬೆ ಆಗಲ್ಲ ಅಂತ ಒಂದು ಆಸೆ, ಕೊನೆ ಪಕ್ಷ ನಾನು ಆಮೆ ಆಗಲ್ಲ ಅಂತ ಒಂದು ಆಸೆ, ಈ ಕಡೆ ಗೋಸಂಬೆ ಆಗಲ್ಲ ಅಂತ ಆಸೆ. ಯಾವ ಪಾತ್ರ ಮಾಡಿದ್ರು ಇದು ನಾನು ರಾಜವರ್ಧನ್ ಸರ್ ಹೇಳಿಸ, ಸರ್ ಏನಾದ್ರೂ ಮಾಡಿ ಆ ಪಾತ್ರನ ಇದು ಮಾಡ್ಬೋದಾ, ಈ ಪ್ರಾಣಿ ನನ್ಗ ಮಾಡಿಸ್ಬೋದಾ ಅಂತ ನಾನು ಅವ್ರನ್ನ ಕೇಳಿದ್ದು ಇದೆ. ಆದ್ರೆ ನನಗೆ ಇಷ್ಟವಂತ ಪಾತ್ರ ಸಿಕ್ಕಿದೆ. ನನ್ನ ತುಂಬಾ ಇಷ್ಟದ ಕ್ಯಾಮ್ರಾಮನ್ ನಾಗೇಶ್ ಆಚಾರ್ಯರು, ತುಂಬಾ ಹಳೆ ಸ್ನೇಹಿತರು, ನಮ್ಮ ಭಾಷಿಕರು, ನಮ್ಮ ಕರಾವಳಿ ಕಡೆಯವರು. ಅವ್ರ ಕೆಲಸ ಬಹಳ ಅದ್ಭುತವಾದ ಕೆಲಸ. ನನ್ನ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಆಗಿದ್ದಂತಹ ಗುಣ ಸರ್ ಇದರಲ್ಲಿ ಅದ್ಭುತವಾದಂಥದ್ದು ಆರ್ಟ್ ಕೆಲಸ ಮಾಡ್ಕೊಂಡಿದ್ದಾರೆ. ಒಳ್ಳೆ ಮ್ಯೂಸಿಕ್ ಇದೆ, ಬಹಳ ಬ್ಯೂಟಿಫುಲ್ ಪೋಸ್ಟರ್ ಇದೆ. ಸದ್ಯದ ದಿನಗಳಲ್ಲಿ ಬಂದಿರುವಂತಹ ಅದ್ಭುತ ಪೋಸ್ಟರ್ಗಳಲ್ಲಿ ಇದು ಒಂದು ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ ನಾನು. ಒಳ್ಳೆ ಎಲ್ಲರೂ ಸೇರ್ಕೊಳ್ಳುವಂತ, ಗೆಲ್ಲುವಂತ ಎಲ್ಲಾ ಲಕ್ಷಣ ಇರುವಂತಹ ಸಿನಿಮಾ. ಈ ತಂಡದಲ್ಲಿ ನಾನು ಕಂಡಿದ್ದು ವಿಶೇಷ ಅಂತ ಹೇಳಿದ್ರೆ, ಸಿನಿಮಾ ಬಿಟ್ಟು ಬೇರೊಂದು ನಿಲ್ವೇ ಇಲ್ಲ. ಡೈರೆಕ್ಟರ್ ಅಂತೂ ಕುದುರೆಗೆ ಕಟ್ಟಿರ್ತಾರೆ, ಏನದು ಕಣ್ಪಟ್ಟಿ ತರ ಸಿನಿಮಾ 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 ಸಿನಿಮಾ. ನಮಗೆಲ್ಲ ಡಬ್ ನೋಡಿದವ್ರಿಗೆ ಸಿನಿಮಾ ನೋಡ್ಕೊಳ್ತಾ ಇಲ್ಲ, ಬರೀ ಸಿನಿಮಾದ ಬಗ್ಗೆನೆ ಬಿಡ್ತಾರೆ. ಒಂದು ಇಡೀ ಟೀಮ್ ಹಾಗೆ ಇತ್ತು, ದೊಡ್ಡ ನಟರ ಜೊತೆ. ಒಂದು ನೋಡಿ, ಅಭಿನಯ ಮಾಂತ್ರಿಕ ಕಿಶೋರ್ ಸರ್, ಅವ್ರ ಜೊತೆ ನಿಂತ್ಕೊಳ್ಳೋದೇ ದೊಡ್ಡದ್ದು ವೈಬ್ರೇಷನ್. ನಾನೊಬ್ಬ ಎಕ್ಸ್ಪೀರಿಯನ್ಸ್ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ರಮೇಶ್ ಇಂದ್ರ ಅವರು, ಉಮೇಶ್ ಅಣ್ಣ, ಎಲ್ಲ ಕಲಾವಿದರ ಜೊತೆ ಒಂದು ಸೀನ್ ನಾವು ಆಕ್ಟ್ ಮಾಡ್ತೀವಿ. ವೈಬ್ರೇಷನ್ ನನಗೆ ಅನಿಸುತ್ತೆ ಒಂದು ಕರೆಂಟ್ ಸಪ್ಲೈ ಆಗೋ ರೀತಿಯಲ್ಲಿ ಇತ್ತು. ನನ್ನ ಕೌಂಟ್ರಿಗೆ ಅವ್ರ ಕೌಂಟ್ರಿಗೆ ಒಂದು ವಿಶೇಷವಾದ ಪಾತ್ರದಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಾರೆ. ನನ್ನ ಗೆಟಪ್ಪನ್ನ ಬಹಳ ಸದುಪಯೋಗ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿವರೆಗೆ ಮಾಡದೇ ಇರುವಂತ ವಿಶೇಷವಾದ ಪಾತ್ರ, ನಿಮ್ಮ ನಿರೀಕ್ಷೆಗೆ ಬೀರಿದಂಥ ಪಾತ್ರ. ಕಮಲ್ ಶ್ರೀದೇವಿ ಅದ್ಭುತವಾದಂಥ ಸಿನಿಮಾಗಳ ಪಟ್ಟಿಯಲ್ಲಿ ಸೇರ್ಕೊಳ್ಳಿ, ಯಶಸ್ಸನ್ನ ಕಾಣಲಿ. ಸಚಿನ್ ಅವರಿಗೆ ಒಳ್ಳೆ ದುಡ್ಡನ್ನು ತಂದುಕೊಡ್ಲಿ, ಮಗದಷ್ಟು ಸಿನಿಮಾಗಳನ್ನ ಅವ್ರು ಮಾಡಲಿ. ಮುಂದಿನ ಸಿನಿಮಾಗಳಲ್ಲೂ ರಾಜವರ್ಧನ್ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಲಿ, ನಾವು ಆಕ್ಟರ್ ಆಗಿರಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಸಚಿನ್ ಅವ್ರಿಗೆ, ರಾಜವರ್ಧನ್ ಅವ್ರಿಗೆ, ಡೈರೆಕ್ಟರ್ ಸುನೀಲ್ ಅವ್ರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸ್ತೀನಿ. ಎಲ್ಲರೂ ಸುಮಾರು ಮಾತಾಡ್ಬಿಟ್ಟಿದ್ದಾರೆ, ಏನು ಮಾತಾಡೋಕ್ಕೆ ಯಾರು ಏನು ಉಳಿಸಿಲ್ಲ. ಬಂದವರೆಲ್ಲ ಪಂಚಲೈನೇ ಹೊಡಿತಾ ಇದ್ದಾರೆ. ಈಗ ನಾವೀಗ ನರ್ವಸ್ ಆಗಿ ಏನು ಮಾತಾಡೋದಪ್ಪ ಅಂತೇಳಿ ನರ್ವಸ್ ಆಗ್ತಾ ಇದೆ. ತುಂಬ ಒಳ್ಳೆಯ ಅನುಭವ ಇತ್ತು ಕಿಶೋರ್ ಸರ್ ಜೊತೆಗೆ, ರಮೇಶ್ ಇಂದ್ರ ಅವ್ರ ಜೊತೆಗೆ, ಮಿತ್ರ ಸರ್ ಜೊತೆಗೆ ಮೊದಲನೇ ಸಲ ಆ್ಯಕ್ಟ್ ಮಾಡಿದ್ದು. ಆ್ಯಂಡ್ ಒಂದೊಳ್ಳೆ ಕತೆ ಮುಂಚೆನೇ ಹೇಳಿದ್ರು. ನಾನು ಶ್ರೀನಿವಾಸ್ ಗೌಡ್ರು, ನಾವು ರಾಜವರ್ಧನ್ ಅವ್ರು ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ. ಅಲ್ಲಿ ಜಿಮ್ಗೆ ಹೋಗಿದ್ದಕ್ಕೆ ಈ ಪಿಕ್ಚರಲ್ಲಿ ಚಾನ್ಸ್ ಸಿಕ್ತು. ಒಂದಿನ ಈ ವರ್ಕೌಟ್ ಮುಗಿಸಿ ಜಾಕೆಟ್ ಹಾಕೊಂಡು ಹೊರಗಡೆ ಬರ್ತಾ ಇದ್ದೆ. ರಾಜವರ್ಧನ್ ಅವರು ನನಗೊಬ್ರು ಪೊಲೀಸ್ ಸಿಕ್ಕಿದ್ರು ಅಂತಂದ್ರು. ಏನೋ ಈಗ ಹಾಕಿ ಬಿಡಂಗೆ ಕಾಣ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ
ನೋಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಚಿತ್ರತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಜರ್ನಿಯಲ್ಲಿ ಎರಡನೇ ಪ್ರೆಸ್ ಮೀಟ್ ಸರ್. ಎರಡನೇ ಪ್ರೆಸ್ ಮೀಟ್ ಇಷ್ಟು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಇಷ್ಟು ದೊಡ್ಡ ತಾರಾಗಣದ ಮಧ್ಯೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ನನ್ನ ಹೆಸರು ಸರ್, ನನ್ನ ಹೆಸರು ಪ್ರವೀಣ್ ಜೈನ್ ಅಂತ. ರಿಯಾಲಿಟಿ ಶೋಸ್ ಅಲ್ಲೆಲ್ಲ ಮಾಡ್ತಾ ಇದ್ದೆ. ಯಾಕಂದ್ರೆ ನಮ್ ಕನಸಾಗಿರುತ್ತೆ ಸಣ್ಣ ವಯಸ್ಸಿಂದ ಇವ್ರ ಜೊತೆ ಮಾಡಬೇಕು, ದೊಡ್ಡ ದೊಡ್ಡ ಸ್ಟಾರ್ ಜೊತೆ ಮಾಡಬೇಕು ಅಂತ. ಸುನಿಲ್ ಸರ್ ನನ್ನನ್ನು ಕರೆದ್ಬಿಟ್ಟು ನಿಂಗೇನು ಪಾತ್ರ ಇದೆ, ರಾಜ್ ಸರ್ ಹೆಸರು ಹೇಳಿದ್ರು. ಅವಾಗ ಅನ್ಕೊಂಡೆ, ರಾಜ್ ಸರ್ ಜೊತೆ ನಾನು ಸಿನಿಮಾ ಮಾಡ್ತಿದ್ದೀನಿ ಅನ್ಕೊಂಡೆ ಫಸ್ಟ್ ಬಂದಾಗ. ಅದಾದ್ಮೇಲೆ ಇಲ್ಲ, ಇವರು ಪ್ರೊಡಕ್ಷನ್ ಕಡೆಯಿಂದ ಕೆಲಸ ಮಾಡ್ತಿದ್ದಾರೆ. ಸಚಿನ್ ಸರ್ ಅಂತ ನಂಗೆ ಗೊತ್ತಿರಲಿಲ್ಲ, ಆನೆಸ್ಟ್ ಆಗಿ ಹೇಳ್ತೀನಿ, ಸಚಿನ್ ಸರ್ ಯಾರಂತ ಗೊತ್ತಿರಲಿಲ್ಲ. ಅವ್ರ ಜೊತೆ ಜಾಸ್ತಿ ಕಾಂಬಿನೇಷನ್ ಸೀನ್ಸು ಇರಲಿಲ್ಲ. ಬಟ್ ಕ್ಲೈಮ್ಯಾಕ್ಸ್ ಟೈಮಲ್ಲೆಲ್ಲ ಇತ್ತು. ನಂಗೆ ಅನ್ಸು ಇವರು ಒಳ್ಳೆ ಪೊಳಗಿರೋರೆ ಅಂತ ಅನಿಸು. ಸೊ ಥ್ಯಾಂಕ್ ಯು ಪ್ರೊಡಕ್ಷನ್ಗೆ. ಪರಿಚಯ ಇಲ್ಲದೇನೆ ಕರೆಸಿದ್ರಿ ಸರ್, ಇವಾಗ ಪರಿಚಯ ಇದೆ, ನೆಕ್ಸ್ಟ್ ಬಿಡ್ಬೇಡಿ ನಮ್ಮಂತೂ. ಅದೇ ರೀತಿ ತಾರಾಗಣದ ಬಗ್ಗೆ ಮಾತಾಡಬೇಕಾದ್ರೆ ಕಿಶೋರ್ ಸರ್ ಆಗಿರ್ಬೋದು, ಮಿತ್ರ ಸರ್ ಆಗಿರ್ಬೋದು, ಉಮೇಶ್ ಸರ್ ಆಗಿರ್ಬೋದು, ರಘು ಸರ್ ಆಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು ಒಂದು ನನ್ನ ಭಾಗ್ಯ. ಅದೇ ರೀತಿ ಅವ್ರ ಕಡೆಯಿಂದ ನಾನು ತುಂಬಾ ಕಲಿಬಹುದು ಅನ್ನುವಂತ ಆಸೆಯಿಂದ ಕೆಲಸ ಮಾಡಿದೆ. ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ, ನಾನು ಡಬ್ಬಿಂಗ್ ಮುಗಿಸಿ ತುಂಬಾ ದಿನ ಆಗಿತ್ತು ಸರ್. ಡೈರೆಕ್ಟರ್ ಸರ್ ವಿಷಯ ಗೊತ್ತಿರಲಿಲ್ಲ. ನಿನ್ನೆ ನಾನು ಒಂದು ಡಬ್ಬಿಂಗ್, ಇನ್ನೊಂದು ಸಿನಿಮಾ ಡಬ್ಬಿಂಗ್ ಹೋಗಿದ್ದಾಗ ಈ ಸಿನಿಮಾ ಬಗ್ಗೆ ಮಾತಾಡಿದ್ರು. ಖುಷಿ ಆಯ್ತು. ನನ್ನ ಕ್ಯಾರೆಕ್ಟರ್ ಬಗ್ಗೆನೂ ಮಾತಾಡಿದ್ರು ಸರ್. ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿ ಮಾಡಿದಿರಾ ಅಂತ ಹೇಳಿದ್ರು. ಸೊ ಇದಕ್ಕೆಲ್ಲ ಕಾರಣ ಡೈರೆಕ್ಟರ್ ಸರ್, ಅದೇ ರೀತಿ ರಾಜ್ ಸರ್, ಸಚಿನ್ ಸರ್, ಪ್ರೊಡಕ್ಷನ್ ಹೌಸ್, ಧನ್ಯವಾದಗಳು. ಥ್ಯಾಂಕ್ ಯು. ಸರ್, ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಸ್ಕೂಲ್ಗೆ ಹೋಗೋ ಹುಡುಗ, SSLC ಹಂಗ 18 ವರ್ಷ, ಇನ್ನೇನು ಯೌವನಕ್ಕೆ ಬರಬೇಕಾಗಿರುವಂತ ಹುಡುಗ. ಆ ಟೈಮಲ್ಲಿ ಓದ್ಬಿಟ್ಟು ಬೇರೆದ್ರ ಬಗ್ಗೆ ತಲೆ ಹೋಗ್ತಾ ಇರುತ್ತೆ. ಸೊ ಆ ತಲೆ ಹೋದಾಗ ಯಾವ ರೂಟ್ ಹಿಡಿತಾನೆ, ಅದರಿಂದ ಎಲ್ಲಿಗೆ ಹೋಗ್ತಾನೆ, ಯಾವ ವಿಷಯದಲ್ಲಿ ಸಿಕ್ಕಾಕೊಳ್ತಾನೆ ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ನನ್ನ ಪಾತ್ರ ಹೋಗುತ್ತೆ. ಸೊ ಒಂದಷ್ಟು ನಿಮಿಷ ನನ್ನ ಮೇಲೆ ಏನೋ ಕಾನ್ಸಂಟ್ರೇಷನ್ ಬರುತ್ತೆ, ಅದೇ ನನಗೆ ಖುಷಿ. ಯಾಕಂದ್ರೆ ಬೇರೆ ಸಿನಿಮಾದಲ್ಲಿ ನಾವು ಬಂದಾಗ ಕಾಮಿಡಿ ಆರ್ಟಿಸ್ಟ್ ಅಂದ್ರೆ ಹೀರೋ ಜೊತೆ ಫ್ರೆಂಡ್ ಆಗಿ ಅಥವಾ ಇನ್ನೊಂದೇನೋ ಕಾಮಿಡಿ ಸೀನ್ಸ್ ಮಾತ್ರ ಕರ್ಸ್ಕೋತಾರೆ. ಬಟ್ ಇದರಲ್ಲಿ ನನ್ನ ಮೇಲೆ ಒಂದು ಇಷ್ಟು ನಿಮಿಷ ಕಾನ್ಸಂಟ್ರೇಷನ್ ಹೋಗಿ ಏನೋ ಪ್ರಶ್ನೆ ಬೀಳುತ್ತೆ. ಸೊ ಅದಕ್ಕಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಸರ್ಗೆ. ಅದೇ ಸರ್, ನಾನು ಫಸ್ಟ್ ಅನ್ಕೊಂಡಿದ್ದೆ ಆಮೆ ಆಗಿರ್ಬೋದು, ಅಂದ್ರೆ ಸಣ್ಣ ಹುಡುಗ ಅಂತ. ಬಟ್ ರಮೇಶ್ ಸರ್ ಉಮೇಶ್ ಸರ್ ಬಿಟ್ಕೊಡ್ತಾ ಇಲ್ಲ. ನನಗೆ ಇವಾಗ ಕನ್ಫ್ಯೂಷನ್ ಯಾವ್ದಾಗಿರ್ಬೋದು ಅಂತ. ಮೋಸ್ಟ್ಲಿ ಗೂಬೆನೂ ಬಿಟ್ಕೊಡ್ತಾ ಇಲ್ಲ ಇವರು ಮಿತ್ರ. ನನ್ನ ಪ್ರಕಾರ ಬೆಕ್ಕಿ ಆಗಿರ್ಬೇಕು, ಒಂದ್ ಸ್ವಲ್ಪ ಸ್ಕಿನ್ ಟೋನ್ ಹಂಗೆ ಇದೆ ನಂದು. ಸೊ ಆಗಿರ್ಬೋದು ಅಂತ ನಂದೊಂದು ಗೆಸ್. ಹಾಯ್, ನನ್ನ ಹೆಸರು ಕರುಣಾರೇನ್ ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ಈ ಸಿನಿಮಾಗೆ ನನ್ನ ಕರೆದ ಚಾನ್ಸ್ ಕೊಡೋದಕ್ಕೆ ರಾಜವರ್ಧನ್ ಅವ್ರಿಗೆ, ಹಾಗೆ ಸಚಿನ್ ಅವ್ರಿಗೆ ಮತ್ತೆ ಸುನಿಲ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೂ ಸಹ ಈ ಸಿನಿಮಾ ಸಿಕ್ಕಿದ್ದು ಜಿಮ್ಮಿಂದಲೇ, ಅವ್ರ ಥರನೇ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಟ್ಟೆ ಶ್ರೀನಿವಾಸ್ ಗೌಡ್ರು ಜಿಮ್ಗೆ. ಹಾಗೆ ಇದರಲ್ಲಿ ನಾನು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು ರಾಜವರ್ಧನ್ ಬ್ರೋ, ಖಂಡಿತ ನೀವು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ. ಹಾಗೆ ನನಗೊಂದು ಆಸೆ ಇತ್ತು, ಇವ್ರ ಜೊತೆ ಕಿಶೋರ್ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ, ಅದನ್ನು ಸಹ ಈಡೇರಿಸಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಸುನಿಲ್ ಸರ್, ಇನ್ನೂ ಒಂದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ನಿಮ್ಮ ಟ್ಯಾಲೆಂಟು ಆದಷ್ಟು ಬೇಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾಗೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಸಾಂಗಲ್ಲಿ ತುಂಬ ಅದ್ಭುತವಾಗಿ ನನ್ನ ಚೆನ್ನಾಗಿ ತೋರಿಸಿದ್ರೆ ಥ್ಯಾಂಕ್ ಯು. ಸಚಿನ್ ಬ್ರೋ, ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಿ ಇಬ್ರು ಗೆಳೆಯರು ನಟರಾಗಿ ನಿರ್ಮಾಪಕರಾಗಿದ್ದೀರಾ, ಥ್ಯಾಂಕ್ ಯು. ಇದೇ ತರ ಇನ್ನೊಂದಷ್ಟು ನಮ್ಮಂತ ಕಲಾವಿದರಿಗೆ ಕರೆದ ಅವಕಾಶ ಕೊಟ್ಟು ಮತ್ತೆ ಇನ್ನೊಂದಷ್ಟು ಜನಗಳಿಗೆ ಅನ್ನ ಹಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಆಲ್ ದ ಬೆಸ್ಟ್ ಇಬ್ರು ಗೆಳೆಯರಿಗೆ. ನಮಸ್ಕಾರ, ಜೈ ಗುರುಗಜ. ಫಸ್ಟ್ ಆಫ್ ಆಲ್ ನಾನು ರಾಜವರ್ಧನ್ ನನಗೆ, ಪ್ರವೀಣ್ ಸರ್ಗೆ ಮತ್ತೆ ನಮ್ಮ ಸುನಿಲ್ ಸರ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಉಮೇಶ್ ಅಣ್ಣ ಆಗಿರ್ಬೋದು, ರಘು ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ಇವ್ರ ಜೊತೆ ಟ್ರಾವೆಲಿಂಗ್ ಮಾಡೋ ಒಂದು ಅವಕಾಶ ಸಿಕ್ತು. ತುಂಬ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಲಾಟ್ ಅಣ್ಣ. ಯಾಕಂದರೆ ನಮ್ಮಂಥ ಮಿಡಿಲ್ ಕ್ಲಾಸ್ ಹುಡುಗರು ಈ ಥರ ಎಷ್ಟೋ ಜಾಗದಲ್ಲಿ ಹಿಂಗೆ ಕುತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವತ್ತು ಈ ಥರ ದೊಡ್ಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋ ಅವಕಾಶ ಸಿಕ್ಕಿದೆ ಅಂದರೆ ಥ್ಯಾಂಕ್ ಯು ಅಣ್ಣ. ರಾಜವರ್ಧನ್ ಅಣ್ಣ, ಲವ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸಚಿನ್ ಸರ್. ನನ್ನ ಕ್ಯಾರೆಕ್ಟರ್ ಹೆಸರು ಕಾರ್ಟೂನ್ ಅಂದ್ಬಿಟ್ಟು, ಒಂದು ಲಾರ್ಜಲ್ಲಿ ಮ್ಯಾನೇಜರ್ ಕಮ್ ಓನರು. ಇದಕ್ಕೆ ಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ಇವರು ಒಂದು ಇಂಟ್ರೆಸ್ಟಿಂಗ್ ಪಾತ್ರ ಮಾಡಿದ್ದೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಿರುತ್ತೆ ಅನಿಸುತ್ತೆ. ಥ್ಯಾಂಕ್ ಯು.
ಇದೇ ಸುನೀಲ್ ಸರ್ ಜೊತೆ ಮತ್ತು ನಮ್ಮ ರಾಜವರ್ಧನ್ ಬ್ರದರ್ ಜೊತೆ ಸೊ ಗಜರಾಮ ಮಾಡಿದ್ದೆ. ಸೊ ಆ ಗಜರಾಮ ಮಾಡಿ ಅಲ್ಲಿಂದ ನಮ್ಮ ಈ ಬಾಂಧವ್ಯ ತುಂಬ ಕ್ಲೋಸ್ ಆಗಿ, ಸೊ ಅದೇ ರೀತಿ ಅವ್ರು ಹೇಳಿದರು ಗಜರಾಮ ಮಾಡಿದ್ದಾದ್ಮೇಲೆ ನಮ್ಮ ಇನ್ನೊಂದು ಪ್ರಾಜೆಕ್ಟಲ್ಲಿ ಮಾಡ್ತೀಯ ನೀನು ಅಂತ. ಸೊ ಅದೇ ರೀತಿಯೇ ಗಜರಾಮ ಚಿತ್ರ ಮುಗಿದ ನಂತರ ಸೊ ಕಾಮಾಕ್ಷಿ ಅನ್ನೋ ಮೂವಿಯಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಇಷ್ಟೊಂದು ಜನ ಸೆಂಟ್ರಲ್ಲಿ ಸೊ ನಾವು ಅಲ್ಲಿ ನಾರ್ಮಲ್ ಆಗಿರ್ತಿದ್ವಿ. ಫಸ್ಟ್ ಬೇರೆ ಮೂವಿ ಮಾಡಿದ್ವಿ, ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಾಜೆಕ್ಟು. ಸೊ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ಥರ ಮಾತನಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಸೊ ಕಿಶೋರ್ ಸರ್ ಜೊತೆ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಒಂದು ನಟನೆ ಮಾಡೋದಕ್ಕೆ ಒಂದು ಮಾತಾಡೋದಕ್ಕೆ ಒಂಥರ ಖುಷಿ ಆಗ್ತದೆ, ಒಂದು ಕಡೆ ಶಿವರಿಂಗ್ ಸಹ ಆಗ್ತದೆ. ಯಾಕಂತಂದರೆ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದ್ರೆ ಒಂಥರ ಖುಷಿ. ಸೊ ಒಂದು ಈ ಮೂವಿಲಿ ಕೊಟ್ಟಂಥ ಚಾನ್ಸ್ ಕೊಟ್ಟಂಥ ಸುನೀಲ್ ಸರ್ಗೆ ಮತ್ತು ರಾಜವರ್ಧನ್ ಬ್ರದರ್ಗೆ ಮತ್ತು ಎಲ್ಲ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷಿತಾ ಬೋಪಯ್ಯ. ಸೊ ಎಲ್ಲರ ಜೊತೆ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಖುಷಿ ಆಯಿತು ಇವರೆಲ್ಲರ ಜೊತೆ ವರ್ಕ್ ಮಾಡಿ. ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಸಿನಿಮಾ ನೋಡುವಾಗ ಮಜಾ ಇರಲ್ಲ ಅಂತ. ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಹಾಗೆ ಸ್ಟ್ರಾಂಗ್ ವುಮನ್ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದೀನಿ. ಹಾಗೆ ಯಾವುದೇ ಒಂದು ಸೀರಿಯಲ್ ಲೈಕ್ ಸಿನಿಮಾ ಫೀಮೇಲ್ ಆರ್ಟಿಸ್ಟ್ ಆದ್ರೂ ಈ ಒಂದು ಪಾತ್ರ ಮಾಡಬೇಕಂದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಚಾಲೆಂಜಿಂಗ್ ಆಗಿರೋ ಪಾತ್ರ ಮಾಡಬೇಕು ಅಂತಲೇ ಈ ಒಂದು ಸ್ಕ್ರಿಪ್ಟ್ನ ಆಫ್ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲಿ ರಾಜ್ ಅವ್ರಿಗೆ, ಪ್ರವೀಣ್ ಸರ್ಗೆ, ಸಚಿನ್ಗೆ, ಹಾಗೆ ನಮ್ಮ ಸುನೀಲ್ ಸರ್ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಈ ಒಂದು ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ಟೈಮ್ ನಾನು ಡೀಟೇಲ್ ಆಗಿ ಪಾತ್ರದ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಗಲೇ ಅವ್ರು ಹೇಳಿದಾಗೆ ನಮ್ಮ ಚರ್ಚೆಗಳು ಇವತ್ತಿಂದಲ್ಲ ಅವತ್ತಿನ ಕಾಲೇಜ್ ಡೇಸಿಂದ ಸ್ಟಾರ್ಟ್ ಆಗಿದೆ. ರಾತ್ರಿ ಎದ್ದು ಕೆಲಸ ಮಾಡಿ ರಾತ್ರಿ ಎದ್ದು ಚರ್ಚೆ ಮಾಡಿದ್ದೀವಿ. ಆ ಚರ್ಚೆನೇ ಈ ಒಂದು ಅದ್ಭುತ ಪೋಸ್ಟರ್ಗೆ ಕಾರಣ ಆಗಿದೆ. ಅದೇನಿಲ್ಲ, ಈ ಪೋಸ್ಟರ್ ಮಾಡೋದಕ್ಕಿಂತ ಹಿಂದೆನೇ ಅವರೊಂದಿಷ್ಟು ರೆಫರೆನ್ಸ್ಗಳು, ಐಡಿಯಾಸ್ಗಳು ಇಟ್ಕೊಂಡಿದ್ರು. ಎಲ್ಲ ಸಿನಿಮಾಲು ಅದೇ ಥರ ಒಂದು ರೆಫರೆನ್ಸ್ ಆಗಲಿ, ಆ ತಂಡ ಮಾಡ್ಕೊಂಡಿರುವ ರಿಸರ್ಚ್ ಏನಿದೆ ಅದೊಂದು ಈ ಅದ್ಭುತ ಡಿಸೈನ್ ಆಗೋದಕ್ಕೆ ಕಾರಣ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ಸ್ ಲಾಟ್ ಫಾರ್ ಕಮಿಂಗ್. ಆ್ಯಂಡ್ ಎಲ್ಲರೂ ಮಾತಾಡಿದ್ದಾರೆ. ಸೊ ನನ್ನ ಅಥವಾ ಕ್ಯಾಮ್ರಾ ಮಾತಾಡಿದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಟೆಕ್ನಿಕಲಿ ಮಾತಾಡಲಿಕ್ಕೆ ಐ ಥಿಂಕ್ ಐ ಡನ್ ಪ್ರಾಪರ್ ಜಾಬ್ ಐ ಫೀಲ್ ಸರ್. ಲೊಕೇಶನ್ ಮೈಸೂರು ಬೆಟ್ರು ಬೇಸಿಕಲಿ, ಮತ್ತು ಎಲ್ಲ ಸೆಟ್ ಆಗಿದೆ. ಸೊ ಸ್ವಲ್ಪ ಲೈಟ್ ಅಪ್ಪಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಇವರು ಆರ್ಟ್ ಬ್ಯಾಕ್ಗ್ರೌಂಡು, ಸೊ ಹೆವಿ ಡಿಸ್ಕಷನ್ ಇವರೊಟ್ಟಿಗೆ ಜಾಸ್ತಿ ಇತ್ತು ನಮಗೆ ವಿತ್ ಆರ್ಟ್ ಡೈರೆಕ್ಟ್ರು. ಸೊ ಐ ಥಿಂಕ್ ಒಂದು ಡಿಫ್ರೆಂಟ್ ಟೋನಲ್ಲಿ ಮಾಡುವಂತ ಡಿಸೈಡ್ ಆಗಿತ್ತು. ಬದಲಾವಣೆ ಐ ಥಿಂಕ್ ಕ್ವಾಲಿಟಿ ವೈಸ್ ಇಟ್ಸ್ ವೆರಿ ಗುಡ್. ಆ್ಯಂಡ್ ದೇ ಮಿಸ್ಯೂಸ್ ದ ಹೋಲ್ ಥಿಂಗ್ ಆಲ್ಸೋ ಐ ಕ್ಯಾನ್ ಸೇ. ಬಿಕಾಸ್ ಈಗ ಹೇಗಾಗಿದೆ ಅಂದರೆ ಶೂಟ್ ಮಾಡ್ತಾ ಹೋಗ್ಬೋದು, ಎಷ್ಟು ಬೇಕು ಶೂಟ್ ಮಾಡ್ಬೋದು. ಮುಂಚೆ ಆಗಿರಲಿಲ್ಲ. ಸೊ ದರ್ ವಾಸ್ ಅ ಲಿಮಿಟೇಷನ್ ಯೂಸಿಂಗ್ ಸ್ಟಾಕ್ ಫುಟೇಜ್. ಸೊ ಇವಾಗ ಹಾಗಿರಲ್ಲ. ಸೊ ಯು ಕ್ಯಾನ್ ಜಸ್ಟ್ ಶೂಟ್. ಸೊ ದ ಆಪರ್ಚುನಿಟಿ ಇಸ್ ಮೋರ್. ಸೊ ಎಲ್ಲರಿಗೂ ಜಾಸ್ತಿ ಆಪರ್ಚುನಿಟಿ ಜಾಸ್ತಿ ಇದೆ. ಸೊ ದಟ್ಸ್ ಅನ್ ಅಡ್ವಾಂಟೇಜ್. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಇಸ್ ಶೂಟಿಂಗ್ ಮೋರ್. ಕಲಾವಿದರಿಗೆ ಐ ಡೋಂಟ್ ನೋ, ಐ ಥಿಂಕ್ ದೇ ಶುಡ್ ಅನ್ಸುತ್ತೆ. ನಮಗೆ ಅದು ಖುಷಿ, ಒಳ್ಳೆದೇ. ಪ್ರೊಡ್ಯೂಸರಿಗೆ ಕಷ್ಟ. ಎಕ್ಸಾಕ್ಟ್ಲಿ, ದಟ್ಸ್ ದ ಪಾಯಿಂಟ್. ಟೈಮ್ ಇಲ್ಲ, ನಾವು ಫಾಸ್ಟ್ ಟೈಮ್ ಮಾಡಿದ್ರೆ. ಸೊ ನಮ್ಗೆ ಆ್ಯಕ್ಚುಲಿ ಈ ಫಿಲ್ಮ್ ಹೇಗೆ ಹೇಳಿದ್ರೆ ನಾವು ಏನು ಪ್ಲ್ಯಾನ್ ಮಾಡಿ ಅಷ್ಟೇ ಶೂಟ್ ಮಾಡಿದ್ದಾರೆ. ಸೊ ನಮ್ಮ ಡೇಸ್ ಆಗಲಿ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಪ್ರಾಪರ್. ಸೊ ಇವನ್ ಸೆಟ್ ಆಗಿ ಲೇಕಪ್ ಮಾಡಿ ಈ ಥರ ಶಾರ್ಟ್ಸ್ ಈ ಥರ ಫಸ್ಟೇ ಡಿಸೈಡ್ ಆಗಿತ್ತಲ್ಲ. ಸೊ ಎವ್ರಿಥಿಂಗ್ ವಾಸ್ ಡಿಸೈಡೆಡ್ ಆನ್ ಟೇಕ್ ಆಫ್ ಫಸ್ಟ್. ಸೊ ಐ ಥಿಂಕ್ ಇಟ್ ವಾಸ್ ಈಸಿ. ಆ ಥರ ನಾಗೇಶ್ ಸರ್ ಬಗ್ಗೆ ಹೇಳಲೇಬೇಕು. ನಾಗೇಶ್ ಸರ್ನ ನಾನು 15 ವರ್ಷದಿಂದನೇ ಒಂದು ಸಿನಿಮಾ ಸೆಟ್ಟಲ್ಲಿ ನಾನು ಆ್ಯಸ್ ಎ ಫ್ಯಾನ್ ಆಗಿ ಹೋಗಿ ಮೀಟ್ ಮಾಡಿದ್ದೀನಿ. ನನ್ನ ಒಲವಿನ ಬಣ್ಣ ಅಂತ ಒಂದು ಶೂಟ್ ಮಾಡ್ತಿದ್ರು. ಅವತ್ತು ಫಸ್ಟ್ ಡಿಜಿಟಲ್ ನೀವು ಹೇಳಿದ ತಕ್ಷಣ ನಂಗೆ ನೆನಪಾಯಿತು. ಒಂದು ವೈಪರ್ ಅಂತ ಕ್ಯಾಮ್ರಾ ಬಂದಿತ್ತು. ಆ ಕ್ಯಾಮ್ರಾ ಹೇಗಿದೆ ಅಂತ ನೋಡಬೇಕು ಅಂದ್ಬಿಟ್ಟು ನಾವು ಆರ್ಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಿದ್ದರಿಂದ ಅವತ್ತು ಹೋಗಿ ನಿಂತ್ಕೊಂಡು ಇಡೀ ಸಿನಿಮಾನ ಶೂಟ್ ನಾನು ನೋಡಿದ್ದೆ. ಸರ್ ಗೊತ್ತಿಲ್ಲ ಮೇ ಬಿ ಅದು. ಸೊ ಅದಾಗಿ ಅದಾದಮೇಲೆ ಒಂದು 10-15 ಇಯರ್ಸ್ ಆದಮೇಲೆ 12 ಇಯರ್ಸ್ ಆದಮೇಲೆ ಜೊತೆಗೆ ಸಿನಿಮಾ ಮಾಡೋಂಥ ಅವಕಾಶ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಅಷ್ಟೇ ನನ್ನ ಜೂನಿಯರ್ ಆಗಿದ್ರು. ಸಂತೋಷ್ CKP ಎಲ್ಲ ತುಂಬ ದೊಡ್ಡ ಟ್ಯಾಲೆಂಟ್ಸ್ಗಳು. ಯಾಕಂದರೆ ದೊಡ್ಡ ಸಿನಿಮಾಗಳನ್ನ ಮಾಡ್ತಿರೋರು ಇವತ್ತು KGF ಮಾಡ್ತಿದ್ದಾರೆ, ಕಾಂತಾರ ಮಾಡ್ತಿದ್ದಾರೆ. ಯಾರು ಅಷ್ಟು ಈಸಿಯಾಗಿ ಕೊಡಲ್ಲ. ಇವತ್ತು ಕಲೆ ಇದ್ದವ್ರಿಗೆ ಮಾತ್ರ ಬೆಲೆ ಅನ್ನೋದು ನಾನು ತುಂಬ ಅಚ್ಚುಕಟ್ಟಾಗಿ ನಂಬ್ತೀನಿ. ಸೊ ಇವರೆಲ್ಲ ನಮ್ಮ ಮುಂದಿನ ಅಸೆಟ್ಸ್ಗಳು ತುಂಬ ಅದ್ಭುತವಾಗಿ ಮಾಡ್ತಾರೆ. ಯಾಕಂದರೆ ಜಸ್ಟ್ ಒಂದು ಪೋಸ್ಟರು,
ಒಂದು ಹೀರೋ ಇನ್ನೊಂದು ಫೋಟೋ ಹಾಕಿ ಒಂದು ಕ್ರಾಪ್ ಮಾಡಿ ಕಳಿಸ್ಕೊಡೋದಲ್ಲದೆ ಪ್ರತಿಯೊಂದು ಹಂತದಲ್ಲೂ ಕಾಲ್ ಮಾಡ್ತಾರೆ, ಕೇಳ್ತಾರೆ, ತುಂಬ ಡಿಸ್ಕಷನ್ ಆಗುತ್ತೆ. ಇವ್ರದ್ದು ಇಡೀ ಒಂದು 7-8 ಜನ ಟೀಮ್ ಇದೆ. ಇವರು ಸಂತೋಷ್ ನಾವೆಲ್ಲ ಮಾನಿಟರ್ ಮಾಡ್ತಿರ್ತಾರೆ, ಎಲ್ಲಿದ್ರು ಮಾನಿಟರ್ ಮಾಡ್ತಾರೆ. ಸೊ ಇವರೆಲ್ಲರ ಹಾರ್ಡ್ ವರ್ಕಿಂದಾನೆ ಈ ಪೋಸ್ಟರ್ ಆಗಿರ್ಬೋದು ಇಷ್ಟು ಮಾತಾಡ್ತಿರೋದು. ಯಾಕಂದ್ರೆ ನಾವೊಂದು ಹೀರೋ ಹೀರೋಯಿನ್ ಫೋಟೋ ಬಿಡ್ಬೋದಾಗಿತ್ತು. ಸೊ ಕಂಟೆಂಟ್ ವೈಸ್ ಈ ಸರಿ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಇತ್ತು, ಅದಕ್ಕೋಸ್ಕರನೇ ಈ ಥರದ್ದು. ಇದಕ್ಕಿಂತ ಒಂದು ಎಕ್ಸ್ಟ್ರಾಡಿನರಿ ಫೋಟೋ ಒಂದು ಪೋಸ್ಟರ್ ಪ್ಲಾನ್ ಮಾಡಿದ್ವಿ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅದನ್ನ ರಿವೀಲ್ ಮಾಡ್ತೀವಿ. ಸರ್ ಡಾಲಿ ಧನಂಜಯ ಆಗಿದ್ದು ಅದೇ ಜಿಮ್ ಅಲ್ಲಿ. ಅಂದ್ರೆ ಜಿಮ್ ಅನ್ನೋದಕ್ಕಿಂತ ಅದೊಂಥರ ಕಲಾವಿದರ ಸಂಘ ಆಗ್ಬಿಟ್ಟಿದೆ ಸರ್. ಇಲ್ಲ ಕಲಾವಿದರ ಸಂಘದಲ್ಲಿ ಜನ ಸೇರ್ತಾರೋ ಗೊತ್ತಿಲ್ಲ, ಬಟ್ ಆ ಜಿಮ್ ಅಲ್ಲಿ ಎಲ್ಲರೂ ಇರ್ತೀವಿ. ನಾನು, ಧನಂಜಯ, ಡಾರ್ಲಿಂಗ್ ಕೃಷ್ಣ, ಲೂಸ್ ಮದ, ತುಂಬಾ ಜನ ಇದ್ದೀವಿ ಅಲ್ಲಿ. ಸೊ ಅಲ್ಲೇ ಇಲ್ಲೆಲ್ಲ ಎಲ್ಲರೂ ಸಿಗೋದು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮ್ಮ ಅಂದರೆ ಆ್ಯಸ್ ಎ ಮ್ಯೂಸಿಷಿಯನ್ ಮೋರ್ ದೆನ್ 15 years ಆಯಿತು. ಆ್ಯಸ್ ಎ ಮ್ಯೂಸಿಕ್ ಪ್ರೊಡ್ಯೂಸರ್ ಮೋಸ್ಟ್ಲಿ ವರ್ಕಿಂಗ್ ವಿತ್ ಲಾಟ್ ಆಫ್ ಪೀಪಲ್. ಇದು ನಾಗೇಶ್ ಸರಿಂದ ರಾಜ್ ಬ್ರದರ್ ಪರಿಚಯ ಆದರು. ಸೊ ಆಲ್ಮೋಸ್ಟ್ ಒಂದು 4-5 years ಬ್ಯಾಕ್ we met and we had lot of friends. So finally ಇದು the one best thing I have seen ಅಂದ್ರೆ once planned step by step execution muscle it is very different. Continuously we are all working and Sunil sir irbodu, Sachin sir irbodu, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಮ್ಯೂಸಿಕಲಿ ಇಟ್ಸ್ ಮೋರ್ ದೆನ್ ಎನಿಥಿಂಗ್ ಚಾಲೆಂಜ್ ಏನಂದರೆ ಎಲ್ಲ ತುಂಬ ಅಂದರೆ ಏನು ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್, ವೆರಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ. ಸೊ ಇಲ್ಲಿ ಎಲ್ಲಿ ಸ್ಕೋರ್ ಇಡ್ದೇನೆ ನೋಡ್ಬೇಕಾದ್ರೆ ಇಟ್ ಇಸ್ ವೆರಿ ವೆರಿ ಅಪ್ಲಿಫ್ಟಿಂಗ್. ಸೊ ಅದಕ್ಕೆ ಸ್ಕೋರ್ ಮಾಡೋದು ಇಟ್ಸ್ ಅಂದರೆ ಇಟ್ಸ್ ಎಕ್ಸ್ಟ್ರೀಮ್ ಚಾಲೆಂಜಿಂಗ್ ಆ್ಯಂಡ್ working with this team itself was a great opportunity. Thank you. ಇದು ಒಂದು ಬಂದು ಸೆಂಟಿಮೆಂಟಲ್ ಸ್ಕೋರ್ ಅಲ್ಲೇ ಬರುತ್ತೆ. ಇನ್ನೊಂದು ಸಾಂಗ್ ಇಸ್ ಎ ಸಿಚುವೇಶನಲ್ ರೊಮ್ಯಾನ್ಸ್. ಇವತ್ತು ನಮ್ಮ OSS ಡಿಸ್ಟ್ರಿಬ್ಯೂಟರ್ ಪೀಟರ್ ಅವರು ಬಂದಿದ್ದಾರೆ, ಬನ್ನಿ. ಈ ಸಿನಿಮಾನ OSS ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಮಾತಾಡಿದ್ವಿ. ಸೊ ಯಾವಾಗಲೂ ಪ್ರತಿ ಸಾರಿ ಸಿನಿಮಾ ಮುಗಿದು ಲಾಸ್ಟಲ್ಲಿ ಅವ್ರ ಹತ್ರ ಎಲ್ಲ ಹೋಗ್ತೀವಿ. ನಾನು ಟೈಟಲ್ ಲಾಂಚ್ ದಿನಾನೇ ಬರಲೇಬೇಕು ದಯವಿಟ್ಟು ನೀವು. ಸೊ ಇವತ್ತಿನಾನೇ ಬೇರೆ ಕಡೆ ದುಬೈ ಎಲ್ಲ ಕಡೆ ಪಬ್ಲಿಸಿಟಿ ಮಾಡೋಣ ಅಂದ್ಬಿಟ್ಟು ಅವ್ರನ್ನ ಕರ್ಸಿದ್ದೀನಿ. ಪೀಟರ್ ಅಂತ ಅವರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಚಿನ್ ಅವ್ರಿಗಾಗಿರ್ಬೋದು ಆ್ಯಂಡ್ ರಾಜವರ್ಧನ್ ಆಗಿರ್ಬೋದು. ಕೆಲವು ದಿನದ ಹಿಂದೆ ನಾನು ರಾಜವರ್ಧನ್ ಅವ್ರನ್ನ ಮೀಟ್ ಆದೆ. ಸೊ ನನಗೆ ಅವ್ರದ್ರಲ್ಲಿ ಪ್ಯಾಷನ್ ಇಷ್ಟ ಆಯಿತು. ಸೊ ಅವ್ರು ಒಂದೇ ಮಾತು ಹೇಳಿದ್ದು, ನಾವು ಓವರ್ಸೀಸಲ್ಲಿ ಏನು ಮಾಡ್ಬೋದು. ಸೊ ಇದೇ ಕಾರಣಕ್ಕೋಸ್ಕರನೇ ನಾನು ಕೆಲವು ತಿಂಗಳ ಹಿಂದೆ ಇದೇ ಸ್ಟೇಜಲ್ಲಿ ನಾವು ಗಂಧದ ಗುಡಿ ಪ್ರಶಸ್ತಿ ಅಂತ ಒಂದು ದೊಡ್ಡ ಕನ್ನಡದ ಒಂದು ಅತಿ ದೊಡ್ಡ ಕಾರ್ಯಕ್ರಮನ ದುಬೈಯಲ್ಲಿ ಮಾಡಿದ್ದೆ ಫೆಬ್ರವರಿಲಿ. ಅದು ಪ್ರೆಸ್ ಮೀಟು ಇಲ್ಲೇ ಮಾಡಿದ್ದು, ಅನೇಕರು ಬಂದಿದ್ರಿ, ಸರ್ ನೀವೆಲ್ಲ ಇದ್ರಿ. ಸೊ ನನ್ನ ಉದ್ದೇಶ ಇದ್ದಿದ್ದಂದ್ರೆ ಕನ್ನಡ ಸಿನಿಮಾಗಳು ದುಬೈಗೆ ಬರಬೇಕು. ನಾಟ್ ಓನ್ಲಿ ದುಬೈ, ಅಟ್ಲೀಸ್ಟ್ ಎಂಟೈರ್ ಗಲ್ಫ್ ಕವರ್ ಮಾಡಬೇಕು ಅಂತೇಳಿ ಈಗಾಗಲೇ ಅನೇಕ ಚಿತ್ರಗಳು, ದೊಡ್ಡ ದೊಡ್ಡ ಸಿನಿಮಾ ಆಗಿರ್ಬೋದು, ಕಾಟೇರ್ ಆಗಿರ್ಬೋದು, ಬ್ಯಾಂಡ್ ವೇನರ್ಸ್ ಆಗಿರ್ಬೋದು, ಅನೇಕ ಚಿತ್ರಗಳು ಮಾಡಿಕೊಂಡು ಬಂದಿದ್ದೀನಿ. ಸೊ ನಮ್ಗೆ ಇಲ್ಲಿ ಥರ ಅಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು, ಆಮೇಲೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು ತುಂಬ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾವು ಕೇರ್ಫುಲ್ ಆಗಿ ಪ್ರತಿಯೊಂದನ್ನು ಚೆಕ್ ಮಾಡಿನೇ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಅದಕ್ಕೋಸ್ಕರ ನಾನೇ ಒಂದು ಸ್ವಂತ ಓವರ್ಸೀಸ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಲೈಸೆನ್ಸ್ ಡಿಸ್ಟ್ರಿಬ್ಯೂಷನ್ ಫಾರ್ ಎಂಟೈರ್ ಗಲ್ಫ್ ತಗೊಂಡು ಅಫಿಷಿಯಲ್ ಆಗಿ ಇವಾಗ ನಾವು ಮಾಡ್ತಾ. ಅದಕ್ಕೆ ಈ ಮುಖಾಂತರ ನಾನು ಹೇಳೋದಂದರೆ ಕನ್ನಡ ಚಿತ್ರನ ನಾವು ಅತಿ ಹೆಚ್ಚು ಅಲ್ಲಿ ರಿಲೀಸ್ ಮಾಡಬೇಕು. ಪ್ರಮೋಷನ್ಸ್ ಆಗಲಿ ಅಥವಾ ಎನಿಥಿಂಗ್ ಈ ಥರ ಟೀಸರ್ ಲಾಂಚ್ ಆಗಿರ್ಬೋದು, ಪ್ರಮೋಷನ್ ಈ ಆಡಿಯೋ ಲಾಂಚ್ ಆಗಿರ್ಬೋದು, ನಾವು ಅಲ್ಲಿ ಮಾಡಿ ನಮ್ಮ ಕನ್ನಡದ ಒಂದು ಶಕ್ತಿ ಏನಿದೆ ಅದನ್ನು ನಾವು ಒಟ್ಟಾಗಿ ತೋರಿಸ್ಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ ನಾನು ಅದಕ್ಕೆ ಅಫಿಷಿಯಲ್ ಆಗಿ ಲೈಸೆನ್ಸ್ ತಗೊಂಡು ಮಾಡೋಣ ಅಂತ ಅಂದಾಗ. ಸೊ ಅನೇಕ
ಈಗ ಆಲ್ರೆಡಿ ಅನೇಕ ನಿರ್ಮಾಪಕರು ಡೈರೆಕ್ಟರ್ ಆಲ್ರೆಡಿ ಇಲ್ಲ ಮಾಡೋಣ ಅಂತೇಳಿ ಎಲ್ಲ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾನು ರಾಜವರ್ಧನ್ ಅವ್ರು ಮೀಟ್ ಆದಾಗ ನನಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಏನಂತಂದರೆ, ಪೋಸ್ಟರ್ ನೋಡಿದಾಗಲೇ ನನಗೊಂದು ಇದೇನೋ ಒಂದು ಡಿಫ್ರೆಂಟ್ ಕಂಟೆಂಟ್ ಇದೆ, ಸಮಥಿಂಗ್ ಇಂಟ್ರೆಸ್ಟ್ ಇದೆ ಅಂತ ಒಂದು ಖುಷಿ ಆಯಿತು ನನಗೆ. ಈ ಥರ ಒಂದು ಟೀಮು, ಒಂದು ಯಂಗ್ಸ್ಟರ್ಸ್ ಟೀಮ್ ಎಲ್ಲ ಸೇರಿ, ಸೊ ನಮ್ಗೆ ಈ ಥರ ಸಪೋರ್ಟ್ ಸಿಕ್ಕರೆ ನಾವು ಕೂಡ ಬರೀ ಗಲ್ಫ್ ಅಲ್ಲ, ಎಂಟೈರ್ ಓವರ್ಸೀಸ್, ಈವನ್ ಅಮೇರಿಕಾ ಆಗಿರ್ಬೋದು, ಯುರೋಪ್ ಕಂಟ್ರೀಸ್ ಆಗಿರ್ಬೋದು, ಎಲ್ಲ ಕಡೆ ನಾವು ಕನ್ನಡ ಸಿನಿಮಾಗಳನ್ನ ಪ್ರತಿಯೊಂದು, ಬರೀ ದೊಡ್ಡ ಸಿನಿಮಾ ಅಂತಲ್ಲ, ಪ್ರತಿಯೊಂದು ಸಿನಿಮಾನು ಕನ್ನಡ ಸಿನಿಮಾಗಳು ಬೇರೆ ಬೇರೆ ಕಂಟ್ರಿಗೆ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈ ಸಂಸ್ಥೆನ ಹುಟ್ಟಾಕಿ ಈ ಸಂಸ್ಥೆ ಮುಖಾಂತರ ನಾವು ಕನ್ನಡ ಸಿನಿಮಾಗಳನ್ನೇ ಮೇಯ್ನ್ ಆಗಿ ಪ್ರಮೋಟ್ ಮಾಡ್ತಾ ಇರೋದು. ಇದಕ್ಕೆಲ್ಲ ನಿಮ್ಮ ಬೆಂಬಲ ಇರಬೇಕು ಅಂತ ಕೇಳ್ಕೊತಾ, ಮತ್ತೊಮ್ಮೆ ಇಡೀ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು, ರಾಜವರ್ಧನ್ ಅವ್ರಿಗೆ, ಸಚಿನ್ ಅವ್ರಿಗೆ, ಆಮೇಲೆ ಡೈರೆಕ್ಟರ್ ಅವ್ರಿಗೆ ಎಲ್ಲರಿಗೂ ನಾನು ಒಳ್ಳೇದಾಗಲಿ. ಈ ಸಿನಿಮಾ ಖಂಡಿತ ನಾವು ದುಬೈಯಲ್ಲಿ ಇದನ್ನು ಒಂದು ದೊಡ್ಡ ಸ್ಪೆಷಲ್ ಶೋ ಮಾಡಿ ನಮ್ಮ ಆರ್ಟಿಸ್ಟ್ಗಳನ್ನೆಲ್ಲ ಅಲ್ಲಿ ಕರ್ಕೊಂಡು ಬಂದು ಒಂದು ಒಳ್ಳೆ ರೀತಿಯಲ್ಲಿ ನಾವು ಪ್ರಮೋಷನ್ ಮಾಡೋಣ ಅಂತ ನಿಮ್ಮ ಮುಖಾಂತರ ಹೇಳ್ತೀನಿ. ಥ್ಯಾಂಕ್ ಯು. ಅಲ್ಲ, ಇದು ಫೆಬ್ರವರಿ ಮುಗೀತು, ಅದು ಬೇರೆ, ಅದು ಬೇರೆ ಕಾರ್ಯಕ್ರಮ, ಅದು ಹೋದ ತಿಂಗಳಾಗಿದೆ. ನನ್ನ ಟೀಮ್ ಪ್ರವೀಣ್, ಬನ್ನಿ ಬ್ರದರ್, ಮಂಜೇಶ್, ಬನ್ನಿ, ಹರ್ಷಿತ್, ಇವರೆಲ್ಲ ಇಡೀ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದವರು. ಆ್ಯಂಡ್ ಮಲ್ಲೇಣ, ಬನ್ನಿ ಬನ್ನಿ ಬನ್ನಿ, ನೀವು ಬರಬೇಕು, ದೊಡ್ಡವ್ರು ಬರಬೇಕು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೀನಿ. ತುಂಬ ಒಂದು ಪಾಸಿಟಿವ್ ಆಗಿದ್ದೀನಿ, ನಾನು ಯಾವತ್ತೂ ಹಂಗೆ ಇರ್ತೀನಿ. ನನಗೆ ಫಸ್ಟ್ ಆಫ್ ಆಲ್ ಸಚಿನ್ ಸರ್ಗೆ, ರಾಜ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ, ನನ್ನ ನಂಬಿ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದಕ್ಕೆ. ನನಗೊಂದು ಸ್ಟ್ರಾಂಗ್ ಬಿಲೀಫ್ ಇದೆ, ನಾನು ಸ್ಕ್ರ್ಯಾಚಿಂದ ಯಾವ ಸಿನಿಮಾ ಇವತ್ತರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದೀನಿ, ಎಲ್ಲ ಬ್ಲಾಕ್ ಬಸ್ಟರ್ ಆಗಿದೆ. ಈ ಸಿನಿಮಾನು ಬ್ಲಾಕ್ ಬಸ್ಟರ್ ಆಗುತ್ತೆ. ಮಿಸ್ ಮಾಡಿಬಿಟ್ಟೆ. ನನಗೆ ರಾಜ್ ಇಲ್ಲ ಅಂದರೆ ಈ ಸಿನಿಮಾ ಆಗ್ತಿರಲಿಲ್ಲ, ಯಾಕಂದರೆ ಫೈನಾನ್ಷಿಯಲಿ ಅಪ್ಪ ಅಮ್ಮ ಸಪೋರ್ಟ್ ಮಾಡಿರ್ಬೋದು, ಬಟ್ ಎಕ್ಸಿಕ್ಯೂಷನಲ್ಲಿ ನನಗೆ ಪಾತ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಬಿಟ್ಬಿಟ್ಟು ಎಂಟೈರ್ ಸಿನಿಮಾ ಅವ್ರ ಶೋಲ್ಡ್ರ್ ಮೇಲೆ ತೊಗೊಂಡು ಈ ಸಿನಿಮಾ ಅಂತ ತಂದಿರೋದು ರಾಜು. ಸೊ ಅದಕ್ಕೆ ಸಪೋರ್ಟ್ ಆಗಿ ಪ್ರವೀಣ್ ಅವ್ರು ನಿಂತಿದ್ರು. ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಮಂಜೇಶು, ಪ್ರವೀಣು, ಮಲ್ಲಿ ಬೈ ಅವ್ರ ಸ್ವಂತ ಸಿನಿಮಾ ಪ್ರೊಡಕ್ಷನ್ ಥರ ನಿಂತ್ಕೊಂಡು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾಗೇಶ್ ಸರ್ ಅಂತೂ ತುಂಬ ಮುತುವರ್ಜಿಯಿಂದ ನಮಗೆ ತೋರಿಸಿದ್ದಾರೆ. ಹಾಗೇನೆ ಸ್ಟಾರ್ಟಿಂಗ್ ಮಿಸ್ ಮಾಡಿದ್ದು ರಾಘು ಶಿವಮೊಗ್ಗ ಅವರು, ನನ್ನ ಪಾತ್ರ ಅವರು ವರ್ಕ್ಶಾಪ್ ಮಾಡಿಸಿ ನನಗೆ ಹೆಲ್ಪ್ ಮಾಡಿಲ್ಲ ಅಂದರೆ ನನ್ನ ಪಾತ್ರ ಈ ರೀತಿ ಮೂರು ಬರ್ತಿರಲಿಲ್ಲ. ಸುನೀಲ್ ಸರ್, ರಾಘು ಶಿವಮೊಗ್ಗ ಅವರಿಬ್ಬರು ಕಾಂಟ್ರಿಬ್ಯೂಷನ್ ನನ್ನ ಪರ್ಫಾರ್ಮೆನ್ಸ್ ತುಂಬ ಇದೆ. ನೀವು ನೋಡಿದ್ದೀನ, ನೀವೇನಾರ ನನಗೆ ಕ್ರೆಡಿಟ್ ಕೊಟ್ಟರೆ ಅದು ಅವರಿಬ್ಬರಿಗೆ ಹೋಗಬೇಕು. ಅವರಿಬ್ಬರಿಂದ ನನ್ನ ಪಾತ್ರ ಆಗಿ ಬಂದಿದ್ದು. ಉಮೇಶ್ ಅಣ್ಣ ಅವ್ರ ಪ್ರಶಂಸೆ ತುಂಬ ಖುಷಿ ಆಯಿತು, ಯಾಕಂದರೆ ನಾವು ಮಾಡಿದ್ಕಿಂತ ಅವ್ರು ನಮಗೋಸ್ಕರ ಬಂದು ಸಿನಿಮಾ ಪಾತ್ರ ಮಾಡಿ ತುಂಬ ಖುಷಿ ಕೊಡ್ತು. ಅದು ನಮಗೆ ಯಾವತ್ತೂ ಒಂದು ಮೆಮೊರಿ ಆಗಿರುತ್ತೆ, ಚಳುವಳಿ ಆಗಿರ್ತೀವಿ ಸದಾಕಾಲ. ಅವ್ರಿಗೆ ಥ್ಯಾಂಕ್ ಯು. ಕರೆಂಟ್ ಲಾಸ್ಟ್ ಮಿನಿಟಲ್ಲಿ ನಮಗೋಸ್ಕರ ಬಂದು ಒಂದು ಚಿಕ್ಕ ಸ್ಪೆಷಲ್ ಅಪಿಯರೆನ್ಸ್ ಆದರೂ ಅದಕ್ಕೆ ಬೆಲೆ ಕೊಟ್ಟು ಬಂದು ನಮಗೋಸ್ಕರ ನಿಂತಿದ್ದೆ ಕರೆಂಟ್ ಸ್ಪೆಷಲ್ ಥ್ಯಾಂಕ್. ಮಿತ್ರ ಸರ್ ಆಗಿರ್ಬೋದು, ಅವ್ರ ಪಾತ್ರ ತುಂಬ ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂತ ಹೇಳ್ತೀನಿ, ಭಾಳ ಬಿಟ್ಕೊಡೋಕ್ಕಾಗಲ್ಲ, ಬಟ್ ಅವ್ರ ಪಾತ್ರ ಸ್ಟ್ಯಾಂಡ್ ಔಟ್ ಆಗಿದೆ. ಅವರು ನಾನು ನೋಡಿದಂಗೆ ಮಿತ್ರ ಸರ್ ಈ ಪಾತ್ರ ಇದು ಮಾಡಿರಲಿಲ್ಲ. ಸೊ ಇದು ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿ ಬರುತ್ತೆ ಅಂತ ಹೇಳ್ತಾ, ಚೇತನ್ ನಮಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೆಟ್ಟಲ್ಲಿ. ನ್ಯಾನಿ ಅವ್ರ ಜೊತೆ ಸೇರಿಕೊಂಡು, ಗುಣ ಅವ್ರ ಜೊತೆ ಸೇರಿಕೊಂಡು ಎಂಟೈರ್ ಟೀಮಿಗೆ. ಕೀರ್ತನ್ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ಸಾಂಗ್ಸ್ ಸದ್ಯದಲ್ಲಿ ಕೇಳಿಸ್ತೀರಿ ನಿಮಗೆ. ಸೊ ಅವ್ರ ಕಾಂಟ್ರಿಬ್ಯೂಷನ್ ಅಂತೂ ಹೇಳಂಗಿಲ್ಲ, ನಿಮಗೆ ಅವರೆಲ್ಲ ಕೆಲಸ ತೋರಿಸ್ತಾರೆ. ರಾಜ್ ಮಾತಾಡ್ತಾರೆ. ಈ ಪ್ರೆಸ್ ಮೀಟ್ ತುಂಬ ಚೆನ್ನಾಗಾಗಕ್ಕೆ ಮೇಯ್ನ್ ಕಾರಣ ನಮ್ಮ ಟಿ ವಿ ನೈನ್ ಪ್ರವೀಣ್. ಕನ್ನಡ ಪಿಕ್ಚರ್ ಪ್ರವೀಣ್, ಬನ್ನಿ ಬನ್ನಿ ಬನ್ನಿ. ನಾನು ಅವ್ರನ್ನ ಟಿ ವಿ ನೈನಿಂದನೂ ಗೊತ್ತು, ನಮ್ಮ ಮಂಜಣ್ಣನಿಂದ ನಮ್ಮ ಪ್ರವೀಣ್ ಪರಿಚಯ. ಸೊ ಹಾಗಾಗಿ ಇವತ್ತು ಟಿ ವಿ ನೈನ್ ಪ್ರವೀಣ್ ಅಂತಲೇ ಸೇವ್ ಮಾಡಿಬಿಡು. ಬನ್ನಿ ಬ್ರದರ್ ಪ್ಲೀಸ್, ಇವತ್ತು ನೀವೆಲ್ಲ ಅರೇಂಜ್ ಮಾಡ್ಕೊಟ್ಟಿದ್ದೆ, ನಾವು ಮೈಕ್ ಮಾತಾಡ್ತಿರೋದು. ದಯವಿಟ್ಟು ಬನ್ನಿ ಬನ್ನಿ, ನೀವೆಲ್ಲ ನಮ್ಮ ಟೀಮ್ ಬರಬೇಕು ದಯವಿಟ್ಟು. ಆ್ಯಂಡ್ ಸುರೇಶ್ ಸರ್ ಬರಬೇಕು, ಸುನೀಲ್ ಸರ್ ಬರಬೇಕು, ಸುರೇಶ್ ಸರ್ ಬರಬೇಕು, ಎಂಟೈರ್ ಟೀಮ್ ಬರಬೇಕು. ಬನ್ನಿ, ಒಂದು ಗ್ರೂಪ್ ಫೋಟೋ ತೆಗ್ಸೋಣ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.